ಕೊನೆಗೂ ಕರ್ನಾಟಕಕ್ಕೆ ಬರ ಪರಿಹಾರ ಘೋಷಣೆಯಾಗಿದೆ. ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಕೊಡಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಂತಹ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಒಂದು ರೀತಿ ಗೆಲುವಾಗಿತ್ತು. ಈಗ ಕೊನೆಗೂ ಕೇಂದ್ರ ಸರ್ಕಾರ ಬರ ಪರಿಹಾರ ಘೋಷಣೆ ಮಾಡಿದೆ. 3,454 ಕೋಟಿ ರೂಪಾಯಿ ಬರ ಪರಿಹಾರವನ್ನ ಘೋಷಣೆ ಮಾಡಿದೆ. ಈಗ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಗಡುವು ನೀಡಿತ್ತು. ಹಾಗೆ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನು ಕೂಡ ಸಲ್ಲಿಸಿದ್ರು. ಕೇಂದ್ರ ಸರ್ಕಾರದಿಂದ ಅಟಾರ್ನಿ ಜನರಲ್ ಮಾತನಾಡಿದ್ರು. ಸೋಮವಾರದ ಒಳಗಾಗಿ ನಾವು ನಿರ್ಧಾರವನ್ನ ಪ್ರಕಟಿಸ್ತೀವಿ ಅನ್ನುವಂಥದ್ದನ್ನ ತಿಳಿಸಿದ್ರು. ಅದರಂತೆ ಇವತ್ತೇನೆ ಬರ ಪರಿಹಾರದ ಘೋಷಣೆ ಆಗಿದೆ. ಕರ್ನಾಟಕ ಸೇರಿದಂತೆ ಇನ್ನೂ ಒಂದು 3-4 ರಾಜ್ಯಗಳಿಗೆ ಬರ ಪರಿಹಾರವನ್ನ ಘೋಷಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಸೊ ಅದರಲ್ಲಿ ರಾಜ್ಯಕ್ಕೆ ಸಿಕ್ಕಿರುವಂಥದ್ದು 3,454 ಕೋಟಿ ರೂಪಾಯಿಗಳು. ಆದರೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮನವಿ ಮಾಡಿದ್ದು ಒಟ್ಟು 18,172 ಕೋಟಿ ರೂಪಾಯಿಗಳನ್ನು. ಈ 18,172 ಕೋಟಿ ರೂಪಾಯಿಗಳು ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕು. ಬಟ್ ನಮಗೆ ಮಲತಾಯಿ ಧೋರಣೆಯನ್ನು ಅನುಸರಿಸಲಾಗ್ತಾ ಇದೆ. ನಮಗೆ ರಾಜ್ಯಕ್ಕೆ ಸಿಗಬೇಕಾಗಿರುವಂತಹ ಹಣ ಕೊಡ್ತಾ ಇಲ್ಲ ಅಂತ ಹೇಳಿ ಕರ್ನಾಟಕ ಸರ್ಕಾರ ಹರಿಹಾಯ್ದಿತ್ತು. ಅಷ್ಟೇ ಅಲ್ಲ, ಪ್ರತಿಭಟನೆಗಳನ್ನ ಕೂಡ ಮಾಡಿತ್ತು. ಡೆಲ್ಲಿ ಮಟ್ಟದಲ್ಲೂ ಹೋಗಿ ಪ್ರತಿಭಟನೆಯನ್ನು. ಮಹೇಶ್ ಹೆಬ್ಬಾರ್ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿತ್ತು. ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ದಾವೆಯನ್ನು ಹೂಡಿತ್ತು ರಾಜ್ಯ ಸರ್ಕಾರ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಹಂತದ ಜಯವನ್ನ ಪಡೆದಿದ್ದಂತಹ ರಾಜ್ಯ ಸರ್ಕಾರ ಅಲ್ಲಿ ಅಟಾರ್ನಿ ಜನರಲ್ಲೇ ಮಾಹಿತಿಯನ್ನು ನೀಡಿದ್ರು. ಇನ್ನು 1 ವಾರದ ಒಳಗಾಗಿ, ಸೋಮವಾರದ ಒಳಗಾಗಿ ನಾವು ನಿರ್ಧಾರವನ್ನು ಕೈಗೊಳ್ತೀವಿ ಬರ ಪರಿಹಾರದ ಬಗ್ಗೆ ಅಂತ ಹೇಳಿ. ಅದರಂತೆ ಈಗ ನೋಡಿ, 18,174 ಕೋಟಿ ರೂಪಾಯಿಗಳಿಗೆ ಬೇಡಿಕೆ ಇಟ್ಟಿದ್ದಂತಹ ರಾಜ್ಯ ಸರ್ಕಾರ ಕಳೆದ ಸೆಪ್ಟೆಂಬರ್ನಲ್ಲಿನೇ ಕರ್ನಾಟಕ ಬೇಡಿಕೆಯನ್ನ ಸಲ್ಲಿಸಿತ್ತು. ಆದರೆ ಪರಿಹಾರ ಬಿಡುಗಡೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ವಿಳಂಬವನ್ನ ತೋರ್ತಾ ಇತ್ತು. ವಿಳಂಬದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಂತಹ ರಾಜ್ಯ ಸರ್ಕಾರ ರಾಜ್ಯಕ್ಕೆ ನ್ಯಾಯ ಒದಗಿಸ್ಕೊಡಿ, ನೀವು ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಕೇಳ್ಕೊಂಡಿತ್ತು ರಾಜ್ಯ ಸರ್ಕಾರ. ಅದರಂತೆ ಕಳೆದ ಒಂದು 3 ವಾರಗಳ ಹಿಂದೆನೇ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅಫಿಡವಿಟ್ ಅನ್ನು ಕೊಟ್ಟಿತ್ತು ಕೇಂದ್ರ ಸರ್ಕಾರ. ನಾವು ಇನ್ನೊಂದು 2 ವಾರ ಕಾಲಾವಕಾಶ ಕೊಡಿ ಅಂತ ಕೇಳ್ಕೊಂಡಿತ್ತು. ಅದಾದ ನಂತರ ಕಳೆದ ವಾರ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯನ್ನು ಕೈಗೆತ್ತಿಕೊಂಡಾಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಬೆನ್ನಲ್ಲೇನೆ ಅಟಾರ್ನಿ ಜನರಲ್ ಒಪ್ಕೊಂಡಿದ್ರು. ಹೌದು, ಸೋಮವಾರದ ಒಳಗೆ ನಾವು ಬರ ಪರಿಹಾರದ ಬಗ್ಗೆ ಒಂದು ನಿರ್ಧಾರವನ್ನ ಕೈಗೊಳ್ತೀವಿ, ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ಗೆ ತಿಳಿಸಿದ್ರು. ಸೊ ಹಾಗಾಗಿ ಈಗ ಬರ ಪರಿಹಾರದ ಘೋಷಣೆ ಆಗಿದೆ. ಅದರಂತೆ ಈಗ ಕರ್ನಾಟಕಕ್ಕೆ ಸಿಕ್ಕಿರುವಂಥದ್ದು 3,454 ಕೋಟಿ ರೂಪಾಯಿಗಳು. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡಿತೋಣ. ನಮ್ಮ ನವದೆಹಲಿ ಪ್ರತಿನಿಧಿ ಹರೀಶ್ ನನ್ನ ಜೊತೆಗೆ ಈಗ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಒಂದು ಹಂತದಲ್ಲಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಗೆಲುವನ್ನು ಕಂಡಿದ್ದಂತಹ ರಾಜ್ಯ ಸರ್ಕಾರದ ಒಂದು ಹೋರಾಟ, ಸೊ ಅದರ ಮುಂದುವರೆದ ಭಾಗವಾಗಿ ಈಗ ಕೇಂದ್ರದಿಂದ ಬಿಡುಗಡೆ ಆಗುತ್ತೆ ಅನ್ನುವಂಥ ಒಂದು ಸೂಚನೆಗಳಿತ್ತು. ಬಹುಶಃ ಸೋಮವಾರದ ಒಳಗಡೆ ನಾವು ನಿರ್ಧಾರ ತಗೊಳ್ತೀವಿ ಅಂತ ಹೇಳಿದ್ರು. ಅದರಂತೆ ಇವತ್ತು ಬಿಡುಗಡೆ ಆಗಿದೆ. ಬಟ್ ಸ್ಟಿಲ್ ರಾಜ್ಯ ಸರ್ಕಾರ ಕೇಳಿದ್ದು 18,174 ಕೋಟಿ ರೂಪಾಯಿಗಳು. ಅದು ಬೇರೆ ಬೇರೆ ವಿಚಾರದಿಂದಾಗಿ, ಅಂದ್ರೆ ಕರ್ನಾಟಕಕ್ಕೆ ಬರಬೇಕಾಗಿರುವಂಥದ್ರ ಬಗ್ಗೆ. ಸೊ ಇದರಲ್ಲಿ ಬರ ಪರಿಹಾರದ ಒಂದು ಅಮೌಂಟ್ ಇವಾಗ ರಿಲೀಸ್ ಆಗಿರುವಂಥದ್ದು 3,454 ಕೋಟಿ ರೂಪಾಯಿಗಳು. ಸೊ ಏನ್ ಡೀಟೇಲ್ಸ್ ಶೇರ್ ಮಾಡ್ಕೋಬಹುದು ಹರೀಶ್, ಈಗ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿರುವಂತಹ, ಕೇಂದ್ರದಿಂದ ಸಿಕ್ಕಿರುವಂತಹ ಈ ಬರ ಪರಿಹಾರದ ಬಗ್ಗೆ? ಹೌದು ರೆಹಮಾನ್, ಈ ಬಾರಿ ಕರ್ನಾಟಕ ಕಂಡು ಕೇಳರಿದ ಬರಕ್ಕೆ ತುತ್ತಾಗಿತ್ತು. ಸುಮಾರು 220ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರವನ್ನ ರಾಜ್ಯ ಸರ್ಕಾರ ಘೋಷಣೆಯನ್ನ ಮಾಡಿತ್ತು. ಕೇಂದ್ರದ ತಂಡ ಅಧಿಕಾರಿಗಳು ಬಂದಿದ್ರು. ಅಧಿಕಾರಿಗಳು ಮಾಡಿ ಇಲ್ಲಿ ಸರ್ವೆಯನ್ನ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿದ್ರು ಕೂಡ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಅಕ್ಟೋಬರ್ನಲ್ಲೇ ಪರಿಹಾರ ಬಿಡುಗಡೆ ಆಗಬೇಕಾಗಿತ್ತು. ಆದರೆ ಕೇಂದ್ರ ಪರಿಹಾರವನ್ನ ಬಿಡುಗಡೆ ಮಾಡಲಿಕ್ಕೆ ವಿಳಂಬವನ್ನ ತೋರಿಸ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಅನೇಕ ಬಾರಿ ಕೇಂದ್ರ ಸರ್ಕಾರವನ್ನ ಭೇಟಿ ಮಾಡಿ, ಕೇಂದ್ರ ಸಚಿವರನ್ನ ಭೇಟಿ ಮಾಡಿ, ಕೃಷಿ ಸಚಿವರು, ಕಂದಾಯ ಸಚಿವರು ಮನವಿಯನ್ನ ಮಾಡಿಕೊಂಡಿದ್ರು, ಆದಷ್ಟು ಬೇಗ ಬರ ಪರಿಹಾರವನ್ನ ಬಿಡುಗಡೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ವಿಳಂಬ ನೀತಿಯನ್ನ ಕೇಂದ್ರ ಸರ್ಕಾರ ಅನುಸರಿಸ್ತಾ ಇತ್ತು. ಬೇರೆ ದಾರಿ ಕಾಣದೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿತ್ತು, ರಿಟ್ ಅರ್ಜಿಯನ್ನು ಹಾಕಿತ್ತು. ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರವನ್ನು ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿತ್ತು. ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಒಪ್ಕೊಂಡಿತ್ತು. 1 ವಾರದ ಒಳಗಾಗಿ ಈ ಬಗ್ಗೆ ನಾವು ಕ್ರಮವನ್ನು ಕೈಗೊಳ್ತೀವಿ, ಚುನಾವಣಾ ಆಯೋಗ ಕೂಡ ನಮಗೆ ಬರ ಪರಿಹಾರ ಬಿಡುಗಡೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ, ನಾವು ಪರಿಹಾರವನ್ನು ಬಿಡುಗಡೆ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿತ್ತು 1 ವಾರದಲ್ಲಿ. ಹಾಗಾಗಿ ಸೋಮವಾರದ ಒಳಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿತ್ತು. ಆ ಒಂದು ನಿರ್ಧಾರವನ್ನು ಈಗ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಹೈ ಲೆವೆಲ್ ಮೀಟಿಂಗ್ ಆಗಿದೆ. ಕೇಂದ್ರ ಗೃಹ ಸಚಿವರು, ಹಣಕಾಸು ಸಚಿವರು, ಕೃಷಿ ಸಚಿವರು, 3 ಸಚಿವರು ಒಂದು ಮೀಟಿಂಗ್ ಅನ್ನು ಮಾಡಬೇಕಾಗುತ್ತೆ. ಮೀಟಿಂಗ್ ಅನ್ನು ಮಾಡಿ ಈ ಬರ ಪರಿಹಾರ ಘೋಷಣೆಯನ್ನು ಮಾಡಬೇಕಾಗುತ್ತೆ. ಈ ಮೀಟಿಂಗ್ ಆಗಿದೆ. ಕೇಂದ್ರ ಗೃಹ ಇಲಾಖೆಯಿಂದ ಈ
ಒಂದು ಆದೇಶ ಹೊರಬಿದ್ದಿದೆ. ಕರ್ನಾಟಕಕ್ಕೆ 3,454 ಕೋಟಿ ರು ಬರ ಪರಿಹಾರವನ್ನು ಬಿಡುಗಡೆ ಮಾಡಲಾಗಿದೆ. ಇನ್ನು ತಮಿಳುನಾಡು ಕೂಡ ಮನವಿಯನ್ನು ಮಾಡಿಕೊಂಡಿತ್ತು. ತಮಿಳುನಾಡಿನಲ್ಲಿ ಕಳೆದ ವರ್ಷ ಭೀಕರ ಪ್ರವಾಹ ಬಂದಿತ್ತು, ಚಂಡಮಾರುತದಿಂದ ಸಾಕಷ್ಟು ಹಾನಿಯಾಗಿತ್ತು. ಆ ರಾಜ್ಯ ಕೂಡ ನಮಗೆ ಪರಿಹಾರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವನ್ನು ಮನವಿ ಮಾಡಿತ್ತು. ತಮಿಳುನಾಡಿಗೂ ಕೂಡ 275 ಕೋಟಿ ರುಗಳನ್ನು ಚಂಡಮಾರುತ ಹಾಗೂ ಪ್ರವಾಹದಿಂದ ಉಂಟಾಗಿರ್ತಕ್ಕಂತಹ ಅನಾಹುತಕ್ಕೆ ಪರಿಹಾರವನ್ನು ಕೊಟ್ಟಿರುವಂತಹದ್ದು. ಕರ್ನಾಟಕ 18,174 ಕೋಟಿ ರೂಪಾಯಿಯನ್ನು ಮನವಿಯನ್ನು ಮಾಡಿತ್ತು. ದನಕರುಗಳ ಮೇವಿಗಾಗಿರ್ಬೋದು, ಕುಡಿಯುವ ನೀರಿಗಾಗಿರ್ಬೋದು, ರೈತರಿಗೆ ಪರಿಹಾರ ಕೊಡೋದಾಗಿರ್ಬೋದು, ಬೆಳೆ ಪರಿಹಾರ, ಬೆಳೆ ನಷ್ಟ ಪರಿಹಾರ, ಹೀಗೆ ಸುಮಾರು ಎಲ್ಲವನ್ನ ಕ್ರೋಢೀಕರಿಸಿ 18,174 ಕೋಟಿ ರೂಪಾಯಿಗಳನ್ನು ಪರಿಹಾರದ ರೂಪದಲ್ಲಿ ಕೇಂದ್ರ ಸರ್ಕಾರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕ ಮನವಿಯನ್ನು ಸಲ್ಲಿಸಿತ್ತು. ಕೇಂದ್ರದಿಂದ ಬಂದಂಥ ಅಧಿಕಾರಿಗಳು ಬಹುತೇಕ ರಾಜ್ಯದ ಬಹುತೇಕ ಭಾಗಗಳಿಗೆ ಸುತ್ತಿ ಇಲ್ಲಿ ಆಗಿರ್ತಕ್ಕಂಥ ಬರದ ಒಂದು ಅಧ್ಯಯನವನ್ನು ಮಾಡ್ಕೊಂಡು ಹೋಗಿದ್ರು. ಎಷ್ಟು ಬೆಳೆ ನಷ್ಟ ಆಗಿದೆ ಅನ್ನುವಂಥ ಅಧ್ಯಯನವನ್ನು ಮಾಡ್ಕೊಂಡು ಹೋಗಿ ಕೇಂದ್ರ ಗೃಹ ಇಲಾಖೆಗೆ ವರದಿಯನ್ನು ಸಲ್ಲಿಸಿದ್ರು. ಈಗ ಕೇಂದ್ರ ಸರ್ಕಾರ ಪರಿಹಾರವನ್ನು ಘೋಷಣೆಯನ್ನು ಮಾಡಿದೆ. ಮತ್ತೆ ಕರ್ನಾಟಕ ಸರ್ಕಾರದ ಒಂದು ವಾದ ಕೂಡ ಇದೆ. ಬರೀ ಕೇವಲ ಪರಿಹಾರವನ್ನು ಘೋಷಣೆ ಮಾಡೋದಲ್ಲ, ಅದು ಬೇಗ ರಿಲೀಸ್ ಆಗಬೇಕು ಹಣ ಅನ್ನುವಂತಹದ್ದು. ಆದಷ್ಟು ಬೇಗ ರಿಲೀಸ್ ಆಗಬೇಕು ಅನ್ನುವಂಥದ್ದನ್ನ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಅವರು ಕೂಡ ಒತ್ತಾಯಿಸಿದ್ರು. ಈಗ ಪರಿಹಾರ ಘೋಷಣೆ ಆಗಿದೆ. 3,454 ಕೋಟಿ ರು ಪರಿಹಾರ ಘೋಷಣೆ ಆಗಿದೆ. ಆ ಪರಿಹಾರದ ಹಣ ಆದಷ್ಟು ಬೇಗ ಬಿಡುಗಡೆ ಆಗಬೇಕು ಅನ್ನುವಂಥದ್ದು ಕೂಡ ರಾಜ್ಯ ಸರ್ಕಾರ ಒತ್ತಾಯವನ್ನ ಮಾಡ್ತಿದೆ. ರೆಹಮಾನ್, ನಿಜ ಹರೀಶ್, ನೀವು ಹೇಳಿದ ಹಾಗೆ ಈಗ ಘೋಷಣೆ ಅಂತೂ ಮಾಡಿದ್ದಾರೆ, ಬಟ್ ಅದನ್ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಕೂಡ ಕೇಳ್ಕೊತಾ ಇದೆ. ಒಂದು ಅಂಶ ಹರೀಶ್, ನೀವು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ, ಕರ್ನಾಟಕ ಕೇಳಿರುವಂಥದ್ದು 18,174 ಕೋಟಿ ರೂಪಾಯಿಗಳು ಕೇಂದ್ರದಿಂದ ಬರಬೇಕು ಅಂತ ಹೇಳಿ. ಬಟ್ ಅದರಲ್ಲಿ ಬರ ಪರಿಹಾರ ಒಂದು ಅಂಶ, ಅದರಲ್ಲಿ ಬೇರೆ ಬೇರೆ ಈಗ ಪೆರಿಫರಲ್ ರಿಂಗ್ ರೋಡಿನ ವಿಚಾರ ಪ್ರಸ್ತಾಪ ಮಾಡ್ತಾರೆ, ಟ್ಯಾಕ್ಸಿನ ವಿಚಾರ ನಮಗೆ ವಾಪಸ್ ಬರಬೇಕಾಗಿತ್ತು GST ಇಂದ ಅನ್ನುವಂಥದ್ದನ್ನ ಪ್ರಸ್ತಾಪ ಮಾಡ್ತಾರೆ, ಇನ್ನು ಬೇರೆ ಬೇರೆ ಯೋಜನೆಗಳಿಗೆ ಬರಬೇಕಾಗಿರುವಂತಹ ಹಣ ಅನ್ನುವಂಥದ್ದನ್ನ ಸೇರಿಸಿ 18,174. ಬಟ್ ಇದರಲ್ಲಿ ಈಗ ಬರ ಪರಿಹಾರದ ಮಾತ್ರ ಈಗ ಕೇಂದ್ರ ಸರ್ಕಾರ ರಿಲೀಸ್ ಮಾಡಿರುವಂತದ್ದು. ಇದನ್ನ ರಾಜ್ಯ ಸರ್ಕಾರದ ನಾಯಕರುಗಳು, ಈಗ ಅಲ್ಲಿನ ರಾಜ್ಯ ನಾಯಕರುಗಳು, ಈಗ ದೆಹಲಿಯ ಪ್ರತಿನಿಧಿಗಳು, ಸೊ ಇದ್ರ ಬಗ್ಗೆ ಏನಾದರೂ ರಿಯಾಕ್ಟ್ ಮಾಡಿದಾರಾ? ಇದನ್ನ ಯಾವ ರೀತಿ ನೋಡ್ತಾ ಇದೆ ಈಗ ಕೇಂದ್ರ ಕಾಂಗ್ರೆಸ್ನ ನಾಯಕರು, ಇದನ್ನ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಕೇಂದ್ರದಿಂದ ಬಿಡುಗಡೆ ಆಗಿರುವಂತಹ ಈ ಪರಿಹಾರದ ಬಗ್ಗೆ ಹರೀಶ್? ಹೌದು ರೆಹಮಾನ್, ಒಟ್ಟಾರೆ 18,174 ಕೋಟಿ ರು ಕೇಂದ್ರದಿಂದ ಬರಬೇಕು ಅನ್ನುವಂಥದ್ದನ್ನು ಹೇಳಿದ್ದು. ಮತ್ತೆ ಯಾವುದೇ ರಾಜ್ಯ ಸರ್ಕಾರಗಳು ಕೊಟ್ಟಂತಹ ಮನವಿಯ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡೋದಿಲ್ಲ. NDRFನ ಮಾನದಂಡಗಳಿರ್ತವೆ. ಆ ರಾಜ್ಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೆಳೆ ನಷ್ಟ ಆಗಿದೆ, ಆ ರೈತರಿಗೆ ಎಷ್ಟು ಪ್ರಮಾಣದಲ್ಲಿ ಹಣವನ್ನು ಕೊಡಬಹುದು, ಪರಿಹಾರ ರೂಪದಲ್ಲಿ ಆ ರೈತರಿಗೆ ಎಷ್ಟು ಹಣ ರೂಪದಲ್ಲಿ ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಆಯಾ ರಾಜ್ಯಗಳಿಗೆ ತೆರಳಿ ವರದಿಯನ್ನು ಸಂಗ್ರಹಿಸ್ತಾರೆ. ಗ್ರೌಂಡ್ಗೆ ಇಳಿದು ಅಲ್ಲಿ ವರದಿಯನ್ನು ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಾರೆ. ಅಲ್ಲಿ ಕೇಂದ್ರ ಗೃಹ ಇಲಾಖೆಯ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಹಣಕಾಸು ಇಲಾಖೆ ಅಧಿಕಾರಿಗಳು, ಮೂವರು ಅಧಿಕಾರಿಗಳು ಕೂತು ಚರ್ಚೆಯನ್ನ ಮಾಡ್ತಾರೆ. ಹಣಕಾಸು ಇಲಾಖೆಯಲ್ಲಿ ಕೊಡ್ಲಿಕ್ಕೆ ಅಷ್ಟೊಂದು ಹಣ ಇದೆಯಾ, ಮತ್ತೆ ಕೊಟ್ಟಿರ್ತಕ್ಕಂತಹ ವರದಿ ಸರಿ ಇದೆಯಾ, ರಾಜ್ಯ ಸರ್ಕಾರದ ವರದಿಯನ್ನು ಕೂಡ ಇಟ್ಕೊಳ್ತಾರೆ. ಮತ್ತೆ ಕೇಂದ್ರದಿಂದ ಹೋಗಿರ್ತಕ್ಕಂಥ ಅಧಿಕಾರಿಗಳ ತಂಡ ಕೊಟ್ಟಿರ್ತಕ್ಕಂಥ ವರದಿಯನ್ನು ಕೂಡ ತಾಳೆ ಮಾಡಿ ನೋಡ್ತಾರೆ. ಸಂಪೂರ್ಣವಾಗಿ ತಾಳೆ ಮಾಡಿ ನೋಡಿ ಒಂದಷ್ಟು ಹಣವನ್ನು NDRF ಮಾನದಂಡದ ಅಡಿಯಲ್ಲಿ ಬಿಡುಗಡೆಯನ್ನು ಮಾಡ್ತಾರೆ. ಮತ್ತೆ ಹೆಚ್ಚಿನ ಹಣವನ್ನು ಕೂಡ, ಕೇಳಿದಷ್ಟು ಹಣವನ್ನು ಕೂಡ ಬಿಡುಗಡೆ ಮಾಡೋದಿಲ್ಲ. ಈಗ ಸಿಕ್ಕಿರ್ತಕ್ಕಂಥ ಹಣ 3,454 ಕೋಟಿ ಹಣ ಏನು ಘೋಷಣೆಯನ್ನು ಮಾಡಿದರೆ ಅದು ಆದಷ್ಟು ಬೇಗ ಬಿಡುಗಡೆಯನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಈಗ ಇನ್ನೇನು ಮಳೆಗಾಲ ಶುರು ಆಗ್ತಾ ಇದೆ, ರಾಜ್ಯದ ಅಲ್ಲಲ್ಲಿ ಮಳೆ ಬರ್ತಾ ಇದೆ. ಈಗ ರೈತರಿಗೆ ಆದಷ್ಟು ಬೇಗ ಈ ಪರಿಹಾರವನ್ನು, ಕಳೆದ ವರ್ಷ ಏನು ಬೆಳೆಗೆ ನಷ್ಟ ಆಗಿತ್ತು, ಒಂದು ಕಡೆ ಬಯಲುಸೀಮೆಯಲ್ಲಿ ತೀವ್ರ ರೀತಿಯಾದಂಥ ಬರ ಪರಿಸ್ಥಿತಿಯನ್ನು ತಾಲೂಕುಗಳು ಎದುರಿಸಿದ್ವು. ಅನೇಕ ಬೆಳೆ ನಷ್ಟ ಆಗಿತ್ತು, ಬೆಳೆಗಳು ಒಣಗಿ ಹೋಗಿದ್ದು, ಮತ್ತೆ ಎಷ್ಟೋ ಮಂದಿ ಬಿತ್ತನೆ ಮಾಡಲಿಕ್ಕೂ ಕೂಡ ಕಷ್ಟ ಆಗಿತ್ತು, ಬಂದ ಬೆಳೆಯೂ ಕೂಡ ಕೈಗೆ ಸಿಕ್ಕಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಆ ರೈತರಿಗೆ ಈಗ ಬಿತ್ತನೆ ಕೆಲಸ ಕೂಡ ನಡಿಬೇಕಾಗತ್ತೆ, ರೈತರ ಕೈಗೆ ಹಣ ಬೇಕಾಗುತ್ತೆ. ಪರಿಹಾರ ಸಿಕ್ಕಿದೆ ಅದರಲ್ಲಿ ಅವರು ಬಿತ್ತನೆಯನ್ನು ಕೂಡ ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಅಂದರೆ ಈ ಮಳೆಗಾಲ ಶುರುವಾಗೋದ್ರೊಳಗೆ, ಮಾನ್ಸೂನ್ ಶುರುವಾಗೋದ್ರೊಳಗೆ ಅವರು ಬಿತ್ತನೆ ಕಾರ್ಯಗಳನ್ನು ಹಮ್ಮಿಕೊಳ್ಬೇಕಾಗತ್ತೆ. ಈ ವರ್ಷ ಮಳೆ ಚೆನ್ನಾಗಿ ಆಗ್ತಾ ಇದೆ ಅನ್ನುವಂತಹ ವರದಿ ಸಿಕ್ಕಿರೋದ್ರಿಂದ ಅವರು ಬಿತ್ತನೆಗೆ ಅವಕಾಶವನ್ನ ಮಾಡಿಕೊಡ್ಬೇಕಾಗತ್ತೆ, ಅವ್ರ ಕೈಗೆ ಹಣ ಹೋಗಬೇಕಾಗತ್ತೆ. ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಅದೇ ಹೇಳ್ತಾ ಇರುವಂತಹದ್ದು, ಆದಷ್ಟು ಬೇಗ ಘೋಷಣೆ ಅನ್ನೋದಲ್ಲ, ಪರಿಹಾರವನ್ನು ಕೂಡ ಬೇಗ ಬಿಡುಗಡೆ ಮಾಡಬೇಕು, ಘೋಷಣೆ ಮಾಡಿರ್ತಕ್ಕಂಥ ಹಣವನ್ನ ಅನ್ನುವಂಥದ್ದು. ಮತ್ತೆ ಇದಕ್ಕೆ ಕಂದಾಯ ಸಚಿವರಾಗಿರ್ಬೋದು, CM ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ, ಇಷ್ಟ ಹಣ ಸಾಕಾಯ್ತೋ ಸಾಕಾಗಲ್ವೋ ಅನ್ನುವಂಥದ್ದು ಅವರು ಅಸೆಸ್ ಮಾಡಿ ಹೇಳ್ತಾರೆ. ರಂಗನಾಥ್, ರೆಹಮಾನ್. ಓಕೆ ಹರೀಶ್, ಥ್ಯಾಂಕ್ ಯು, ತುಂಬ ಡೀಟೇಲ್ಸ್